ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಬಿರುಸಿನ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇದೆ. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಬಹಳ ಕುತೂಹಲ ಇದೆ. ದೆಹಲಿಯ ಭೇಟಿ ಏನೆಲ್ಲ ಚರ್ಚೆಗಳಾಗುತ್ತೆ, ಏನಾದರೂ ಮಹತ್ವದ ನಿರ್ಧಾರಗಳಾಗುತ್ತಾ, ಹೈಕಮಾಂಡ್ ಯಾವ ಸಲಹೆ ಸೂಚನೆಗಳನ್ನು ಕೊಡುತ್ತೆ? ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ, ರಣತಂತ್ರವನ್ನು ರೂಪಿಸಬೇಕು. ಅದರ ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ನೇಮಕ ಆಗಬೇಕು. ಯಾಕಂದ್ರೆ ಸ್ವಲ್ಪ ಕಗ್ಗಂಟಾಗಿ ಉಳಿದಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಈಗ ಲೋಕಸಭೆ ಅಭ್ಯರ್ಥಿಗಳು ಒಂದು ಕ್ಷೇತ್ರಕ್ಕೆ 2 ರಿಂದ 3 ಜನ ಆಕಾಂಕ್ಷಿಗಳಿದ್ದಾರೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ರಾಜ್ಯ ನಾಯಕರು. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. 3 ಸುತ್ತಿನ ಮಾತುಕತೆಗಳು ಆಲ್ರೆಡಿ ಆಗಿದೆ. ಸುರ್ಜೇವಾಲಾ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ಆದರೂ ಕೂಡ ಅದು ಬಗೆಹರಿದಿಲ್ಲ. ಪಂಚರಾಜ್ಯಗಳ ಚುನಾವಣೆ ಆದಮೇಲೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು, ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಆಗಲಿಲ್ಲ. ಕಲಾಪ ಮುಗಿಲಿ ಅಂತ ಹೇಳಿದ್ರು, ಮುಗಿದು ಆಲ್ರೆಡಿ 5 ದಿನ ಆಯಿತು, ಇನ್ನೂ ಆಗಿಲ್ಲ. ಅಸಮಾಧಾನದ ಹೊಗೆ ಜಾಸ್ತಿ ಆಗ್ತಾ ಇದೆ. ನಿಗಮ ಮಂಡಳಿ ಅಧ್ಯಕ್ಷರ ನಿರ್ದೇಶಕರ ಆಯ್ಕೆ ಆಗಬೇಕಾಗಿದೆ. ಈಗ ವಿಳಂಬ ಮಾಡಿದಷ್ಟು ಕಾಂಗ್ರೆಸ್ಗೆ ಅದು ಒಂದು ರೀತಿ ಎಫೆಕ್ಟ್ ಕೊಡಬಹುದು. ನಿರಂತರವಾಗಿ ಪರೋಕ್ಷವಾಗಿ ಅಸಮಾಧಾನಗಳನ್ನು ಕಾಂಗ್ರೆಸ್ನ ಶಾಸಕರು ಹೊರಹಾಕ್ತಾ ಇದ್ದಾರೆ. ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ನಿಗಮ ಮಂಡಳಿಯನ್ನು ಇವರು ವಿಳಂಬ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈಗ ಅಲರ್ಟ್ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ದೆಹಲಿಗೆ ಹೋಗ್ತಾರೆ ಸಂಜೆ. ಅಲ್ಲಿ ರಾಹುಲ್ ಗಾಂಧಿಯವರು ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಲಿದ್ದಾರೆ. ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೇಗೆ ಶಮನ ಮಾಡಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಲೋಕಸಭೆ ಚುನಾವಣೆಗೆ ತಯಾರಿಗಳು ಹೇಗಿರಬೇಕು, ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಹತ್ರ ತರಿಸ್ಕೊಂಡಿದ್ದಾರೆ, ವರದಿ ತರಿಸ್ಕೊಂಡಿದ್ದಾರೆ. ಯಾವ್ಯಾವ ಸಂಭವನೀಯ ಅಭ್ಯರ್ಥಿಗಳ ಸಾಮರ್ಥ್ಯ, ಬಲಾಬಲ ಏನು ಅಂಥೇಳಿ. ಬಟ್ ಹೈಕಮಾಂಡ್ ಮುಂದೆ ಆ ಪಟ್ಟಿಯನ್ನು ಇಡ್ತಾರೆ. ಅಂತಿಮವಾಗಿ ಅಳೆದು ತೂಗಿ, ಅಂದರೆ ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಒಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರ ಹೆಸರನ್ನು ಫೈನಲ್ ಮಾಡ್ಬೋದು. ಆಮೇಲೆ ಅಳೆದು ತೂಗಿ ಎಲೆಕ್ಷನ್ ಹತ್ರ ಇದ್ದಾಗ ಅಂತಿಮವಾದಂಥ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಬಗೆಹರಿಬೇಕಾಗಿರೋದು ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರ ಒಂದು ಪಟ್ಟಿ ಫೈನಲ್ ಆಗಬೇಕಾಗಿದೆ. ಏನು ಈ ಕುರಿತಂತೆ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಅಭಿಪ್ರಾಯ ಅವ್ರವ್ರದ್ದು, ನಾನು ಭಾಳ ಹೇಳ್ತೀನಿ, ಅವರು ಹೇಳ್ತಾರೆ. ಅಂತಿಮ ನಿರ್ಣಯ ಮಾಡೋದು ಹೈಕಮಾಂಡ್ನವರು. ಅವ್ರು ನಿರ್ಣಯ ಮಾಡ್ತಾರೆ. ಈಗ ಹೋಗಿದ್ದಾರೆ 28, 29 18, 19 ಏನೋ ಹೋಗ್ತಾರಲ್ಲ, ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಅಂದರೆ ಅವರೇನು ಇವ್ರು ಕರೆಸಿಲ್ಲ, ಇಬ್ಬರು ಇವರೇ ಹೋಗ್ತಿದ್ದಾರೆ. ಅವ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದು ನಿರ್ಣಯ ಒಂದು 2-3 ಡೇಸಲ್ಲಿ ಆಗ್ತವೆ ಅಂತ ಅಂದ್ಕೊಂಡಿದ್ದಾರೆ. ಅಭಿಪ್ರಾಯ ಅವ್ರವ್ರದ್ದು, ನಾನು ಭಾಳ ಹೇಳ್ತೀನಿ, ಅವರು ಹೇಳ್ತಾರೆ. ಅಂತಿಮ ನಿರ್ಣಯ ಮಾಡೋದು ಹೈಕಮಾಂಡ್ನವರು. ಅವ್ರು ನಿರ್ಣಯ ಮಾಡ್ತಾರೆ. ಈಗ ಹೋಗಿದ್ದಾರೆ 28, 29 18, 19 ಏನೋ ಹೋಗ್ತಾರಲ್ಲ, ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಹೋಗಿದ್ದಾರೆ.